ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ 5 ಮನೆಗಳತನ ಹಾಗೂ ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಬಸಿ ಅವರಿಂದ 7.62 ಲಕ್ಷ ಮೌಲ್ಯದ ಆಭರಣ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ತಿಳಿಸಿದ್ದಾರೆ. ಇಲ್ಲಿನ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ 5 ಮನೆಗಳತನ ಹಾಗೂ ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಅವರಿಂದ 7,62,000 ಚಿನ್ನಾಭರಣ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ತಿಳಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಮಿಷನರ್ ಶರಣಪ್ಪ ಅವರು ಅಫ್ಜಲ್ಪುರ್ ತಾಲೂಕಿನ ಗೌರವಿ ಗ್ರಾಮದ ನಿವಾಸಿ ಕಲ್ಲಪ್ಪ ಅಲಿಯಾಸ್ ಸಂಜು ಸೋಮಣ್ಣ ಪೂಜಾರಿ 24 ಹಾಗೂ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಣ ಗ್ರಾಮದ ಸಂತೋಷ್ ಶಂಕರಪ್ಪ 30 ವರ್ಷದವರು ಇವರು ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಸಿಪಿ ಸಬ್ಬರ್ಮನ್ ಅವರ ಮಾರ್ಗದರ್ಶನದಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿತ್ತು. ಅದರಲ್ಲಿ ಏನಂತಂದ್ರೆ ಈ ಡೈಲಿ ವೇಜ್ ಲೇಬರ್ ಇರ್ತಾರೆ, ಕೆಲಸಕ್ಕೆ ಹೋಗೋ ಮಹಿಳೆಯನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಪ್ಲಾಸ್ಟರಿಂಗ್ ಕೆಲಸ ಇದೆ, ಹೌಸ್ ಕನ್ಸ್ಟ್ರಕ್ಷನ್ ಕೆಲಸ ಇದೆ ಅಂತ ಹೇಳಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಅವರ ಹತ್ರ ಇರುವ ಒಂದು ಚೈನ್ ಅನ್ನ ಕಸ್ಕೊಂಡು ಪರಾರಿಯಾಗಿರ್ತಾರೆ. ಅದನ್ನ 112 ಕರೆ ಮಾಡಿರ್ತಾರೆ ಮತ್ತು ನಮ್ಮ ಇವರು ಎಲ್ಲಿಂದ ಆಟೋ ಹಚ್ಕೊಂಡಿದ್ರು, ಓಂ ನಗರದಿಂದ ರಾಮ ಮಂದಿರ್ ಸರ್ಕಲ್ ಇರ್ಬೋದು, ರಾಮ ಮಂದಿರ್ ಸರ್ಕಲ್ ನಿಂದ ವಾಜಪೇಯಿ ಬಡಾವಣೆ ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಎಲ್ಲಾ ಕಡೆ CCTV ಪರಿಶೀಲನೆ ಮಾಡಿದ್ದಾರೆ. ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬಾ ಉತ್ತಮ ಗುಣಮಟ್ಟದ CCTV ದೊರೆತ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅದರ ಒಂದು ತನಿಖೆಯ ಪ್ರಯತ್ನದಿಂದ 2 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಂಧಿತನಾದವ್ರ ಹೆಸರು ಕಲ್ಲಪ್ಪ ಅಲಿಯಾಸ್ ಸಂಜು ಅಂತ, ಇನ್ನೊಬ್ಬನು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಅಂತ. ಒಬ್ಬನು ಮೊದಲನೇ ಆರೋಪಿ ಅಫ್ಜಲ್ಪುರ್ದವನು, 2ನೇ ಆರೋಪಿ ಪಕ್ಕದ ಜಿಲ್ಲೆ ಇಂಡಿಯವನಾಗಿರ್ತಾನೆ.